ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ಪ್ಲೀಸ್ 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 ನನ್ನ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಮುಂದಿನ ಕಥೆ ಕೇಳೋದು ಕಷ್ಟ ಆಗುತ್ತೆ, ನನಗೆ ಹೇಳೋದು ಕಷ್ಟ ಆಗುತ್ತೆ. ನಮ್ಮಿಬ್ರಿಗೋಸ್ಕರನೂ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಟ್ಟ ಕನಸು. ತನ್ನ ಕತ್ತಿನಲ್ಲಿದ್ದ ತಾಳಿಯನ್ನು ಒಮ್ಮೆ ಸವರಿ ಸಮಾಧಾನ ಪಟ್ಟುಕೊಂಡಿದ್ದಳು ಪ್ರಾರ್ಥನಾ. ಶರಶ್ಚಂದ್ರ ಮತ್ತು ಮೇಘನಾ ಮದುವೆಯಾದ ಹಾಗೆ ಕನಸು ಕಂಡು ಬೆಚ್ಚಿ ಎದ್ದು ಕುಳಿತು ಬಿಟ್ಟಿದ್ದಳು ಅವಳು. ಒಂದು ವೇಳೆ ಹಾಗೆಯೇ ಆದರೆ ನಾನೇನು ಮಾಡೋಕ್ಕಾಯ್ತದೆ? ನನಗೆ ಅವರೇನು ಇಷ್ಟಪಟ್ಟು ತಾಳಿ ಕಟ್ಟಲಿಲ್ಲ ತಾನೇ, ಏನೋ ಅನಿವಾರ್ಯಕ್ಕೆ ಕಟ್ಟವ್ರೆ. ಅವರು ಯಾರ ಜೊತೆನಾಗಾದರೂ ಸಂತೋಷವಾಗಿರಲಿ ಎಂದು ಸಮಾಧಾನ ಮಾಡಿಕೊಂಡು ಮಲಗಲು ಪ್ರಯತ್ನಿಸಿದಳು ಪ್ರಾರ್ಥನಾ. ಬೆಳಗ್ಗೆ ಗೆಳತಿಯನ್ನು ಮಮತಾ ಎಬ್ಬಿಸುತ್ತಿದ್ದಳು. ಏ ಪಾರಿ, ಏಳೆ ಮಾರೈತಿ, ನೀನು ಕಾಲೇಜಿಗೆ ಹೋಗದೆ ಎಷ್ಟು ದಿನ ಆಯಿತು ಗೊತ್ತಾಯ್ತಾ ನಿಂಗೆ? ಇವತ್ತಾರ ಬಾರೆ, ಬೇಗ ಏಳು, ಅವಳ ಹೊದಿಕೆ ಎಳೆದಿದ್ದಳು. ಮಮ್ಮಿ, ಏನೇ ನಿಂದು ಗೋಳು? ಇರೇ ಎದ್ದೊಳ್ತೀನಿ ಎಂದು ಕಣ್ಣು ಉಜ್ಜಿಕೊಂಡು ಎದ್ದು ಕುಳಿತಿದ್ದಳು ಪ್ರಾರ್ಥನಾ. ಕಣ್ಣು ಬಿಟ್ಟು ಗಂಟೆ ನೋಡಿದವಳಿಗೆ ಗಾಬರಿಯಾಯಿತು. ಇದೇನೆ ಮಮ್ಮಿ, ಇಷ್ಟೊಂದು ಟೈಮ್ ಆಗದೆ? ನೀನ್ಯಾಕೆ ನನ್ನ ಮೊದಲೇ ಎಬ್ಬಿಸ್ಲಿಲ್ಲ? ಈಗ ನೋಡು, ಯಾವಾಗ ನಾನು ಸ್ನಾನ ಮಾಡೋದು, ಯಾವಾಗ ತಿಂಡಿ ತಿನ್ನೋದು, ಯಾವಾಗ ಕಾಲೇಜ್ ಹೋಗೋದು ಎಲ್ಲ ನಿನ್ನಿಂದನೇಯ. ಆಹಾ, ಏನಂತ ಹೇಳ್ಬಿಟ್ಟೆ ನೋಡು. ಮತ್ತೆ ಆವಾಗಲಿಂದ ಬಡ್ಕತಾನೆ ಇವನಿ. ಏಳು ಏಳು, ಟೈಮ್ ಆಯ್ತದೆ ಕಾಲೇಜ್ಗೆ ಅಂತವ. ನೀನೇ ಹೇಳ್ದೆ ಮನೆ ಕಂಡ್ಬಿಟ್ಟು ಈಗ ನನಗೆ ಹೇಳಿಯಾ? ಚಂದಾಗದೆ ಕಣೆ ನಿನ್ನ ವರ್ಷೆ ಎಂದು ಮಮತಾ ಮುಖ ಊದಿಸಿದಳು. ಎಲ್ಲ ಆವಯ್ಯ ಪ್ರೊಫೆಸರಿಂದನೇಯ. ನಡೆದಿದ್ನೆಲ್ಲ ನೆನೆಸ್ಕೊಂಡು ಚಿಂತೆನಾಗೆ ನಿದ್ದೆನೇ ಬರಲಿಲ್ಲ ನನಗೆ. ಮ್ಯಾಲಿಂದ ಕನಸು ಬ್ಯಾರೆ. ಥತ್, ಹಣೆ ನೇವಿಕೊಂಡವಳು. ತಪ್ಪಾತು ಕಣೆ ಮಮ್ಮಿ, ಬಾ ಈಗ, ಬೇಗ ಬೇಗ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಕಾಲೇಜ್ ಹೋಗ್ಬೇಕಲ್ಲ. ಓಡಿದ್ದರು ಗೆಳತಿಯರಿಬ್ಬರು ತಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಳ್ಳಲು. ಶರಶ್ಚಂದ್ರ ಹೇಳುವುದು ಕೂಡ ತಡವಾಗಿತ್ತು ಎಂದು. ರಾತ್ರಿ ಪೂರ ಏನೇನೋ ಯೋಚನೆಗಳು, ಅವಳ ನೆನಪು, ಅವಳು ದೂರಾಗುವ ಭಯ ಎಲ್ಲ ಸೇರಿ ಅವನಿಂದ ನಿದ್ದೆ ದೂರವಾಗಿತ್ತು. ಡೈನಿಂಗ್ ಟೇಬಲ್ನತ್ತ ನಡೆದಿದ್ದ ಶರಶ್ಚಂದ್ರ. ಅನೀಶ್ ಆಗಲೇ ಬಂದು ಕುಳಿತು ರಂಗಜ್ಜನ ಹತ್ತಿರ ಕಥೆ ಹೊಡೆಯುತ್ತಿದ್ದ. ಇವನ ಮುಖ ನೋಡಿದವನು, ಯಾಕೆ ಮಗ, ಮುಖವೆಲ್ಲ ಇಳಿದೋಗಿದೆ, ನಿದ್ದೆ ಮಾಡಿಲ್ವಾ ರಾತ್ರಿ ಕೇಳಿದ್ದ ಗೆಳೆಯನನ್ನ. ಗೊತ್ತು ಅವನಿಗೆ ಪ್ರಾರ್ಥನಾಳ ಚಿಂತೆ ಕಾಡಿರುತ್ತೆ ಗೆಳೆಯನಿಗೆ ಎಂದು. ಅವನು ಏನೇ ಹೇಳಲಿ ನನ್ನ ಹತ್ತಿರ, ಆದರೆ ಅವನಿಗೆ ಪ್ರಾರ್ಥನಾಳ ಮೇಲೆ ಪ್ರೀತಿಯಂತೂ ಇದ್ದೇ ಇದೆ. ಅದು ಅವನಿಗೆ ಅರಿವಾಗಿದೆಯೋ ಇಲ್ಲವೋ, ಅಥವಾ ಅರಿವಾದರೂ ಒಪ್ಪಿಕೊಳ್ಳಲಾಗದೇ ಇದ್ದಾನೋ ಗೊತ್ತಿಲ್ಲ. ಇಲ್ಲ, ಅವನ್ನೇ ನಿನ್ನೆ ಹೇಳಿದ್ದನಲ್ಲ, ನನಗೆ ಅಪ್ಪು ಬೇಕು, ಪ್ರಾರ್ಥನಾ ಬೇಕು ಅಂತ. ಆದರೆ ಪ್ರೀತಿ, ಅದರ ಬಗ್ಗೆ ಹೇಳುತ್ತಿಲ್ಲ ಅವನು. ಬೇಕು ಅಂದ ತಕ್ಷಣ ಕೊಂಡುಕೊಳ್ಳಲು ಅವಳೇನು ವಸ್ತುವೇ? ಇವನೇ ಅವಳು ಬೇಕು ಅಂತಾನೆ, ಇವನೇ ಅವಳಿಂದ ದೂರ ಇರಬೇಕು ಅಂತಾನೆ, ಮತ್ತು ಇವನೇ ನನಗೇನು ಬೇಡ, ಅವಳು ನನ್ನ ಕಣ್ಮುಂದೆ ಇರಲಿ ಸಾಕು ಅಂತಾನೆ. ಅದೇನು ಓಡ್ತಾ ಇದೆಯೋ ಇವನ ಮನಸ್ಸಿನಲ್ಲಿ ಎಂದುಕೊಂಡು ಗೆಳೆಯನ ಮುಖವನ್ನೇ ನೋಡಿದ ಅನೀಶ್. ಅವನ ಕಣ್ತಪ್ಪಿಸಿದ ಶರಶ್ಚಂದ್ರ. ಗೆಳೆಯ ತನ್ನ ಕಾಲೆಳೆಯುತ್ತಿರುವುದು ತಿಳಿದಿತ್ತು ಅವನಿಗೆ. ಅದು ನಿಜವೇ ತಾನೇ. ಇವತ್ತಿನಿಂದ ಕಾಲೇಜಲ್ಲಿ ಎಕ್ಸಾಮ್ ಪ್ರಿಪರೇಷನ್ಸ್ ಇದೆಯಲ್ಲ, ಅದರದ್ದೇ ಟೆನ್ಷನ್ ಇತ್ತು. ಫೈನಲ್ ಎಕ್ಸಾಮ್ಸ್ ಹತ್ತಿರ ಬಂತಲ್ಲ, ಸೊ ನಿದ್ದೆ ಬರೋದು ಲೇಟ್ ಆಯಿತು ಎಂದಿದ್ದ ಶರಶ್ಚಂದ್ರ. ಓ ಹೌದಾ, ನಾನು ಬೇರೇನೋ ಆಗಿರಬೇಕು ಅನ್ಕೊಂಬಿಟ್ಟಿದ್ದೆ ಎಂದು ಗೆಳೆಯನನ್ನು ರೇಗಿಸಿದ್ದ ಅನೀಶ್. ಗೆಳೆಯರಿಬ್ಬರೇ ತಿಂಡಿ ಮುಗಿಸಿ ಹೊರ ನಡೆದಿದ್ದರು. ಶರಶ್ಚಂದ್ರ ಕಾಲೇಜಿಗೆ ಹೊರಟಿದ್ದ. ಅನೀಶ್ ತನ್ನ ಬೇರೇನೋ ಕೆಲಸಕ್ಕೆ ನಡೆದ. ಶರಶ್ಚಂದ್ರನ ಇನ್ನೊಂದು ಕಾರಿನಲ್ಲಿ. ಅದು ಕಾಲೇಜಿನ ಆವರಣ. ಎಲ್ಲಿ ನೋಡಿದರೂ ಹುಡುಗ ಹುಡುಗಿಯರದ್ದೇ ಕಲರವ. ಶರಶ್ಚಂದ್ರನ ಕಾರು ಆವರಣವನ್ನು ಪ್ರವೇಶಿಸಿತು. ಕಾರ್ ಇಳಿದು ಎಲ್ಲ ವಿಶ್ಗೆ ಪ್ರತಿಯಾಗಿ ವಿಶ್ ಮಾಡಿ ನಡೆಯುತ್ತಿದ್ದವ ಸುತ್ತಲೂ ಗಮನಿಸುತ್ತಿದ್ದ. ಯಾರನ್ನೋ ನೋಡಲು ಹಂಬಲಿಸಿತ್ತು ಅವನ ಮನಸ್ಸು. ನೋಡಬೇಕಾದವಳು ದೂರದಲ್ಲಿ ಕಂಡಿದ್ದಳು. ಅವನ ಮುಖ ಸಿಟ್ಟಿನಿಂದ ಬಿಗಿದುಕೊಂಡಿತು. ಪ್ರಾರ್ಥನಾ ಅಲ್ಲಿ ನಿಂತು ಅವಳ ಊರಿನ ಹುಡುಗನ ಜೊತೆ ಮಾತನಾಡುತ್ತಿದ್ದಳು. ಅದನ್ನು ನೋಡಿದ ಶರಶ್ಚಂದ್ರನಿಗೆ ವಿಪರೀತ ಸಂಕಟವಾಗಿತ್ತು. ಕೋಪ ತನ್ನಿಂದ ತಾನೇ ಏರುತ್ತಿತ್ತು. ದವಡೆ ಬಿಗಿದು ದಡದಡನೆ ತನ್ನ ಕ್ಯಾಬಿನ್ನತ್ತ ನಡೆದು ಬಿಟ್ಟಿದ್ದ. ತನ್ನ ಕುರ್ಚಿಯಲ್ಲಿ ಕುಳಿತು ಬಿಟ್ಟಿದ್ದ. ತನ್ನ ತಲೆ ಒತ್ತಿಕೊಂಡು ಸೀಟಿಗೆ ತಲೆಯಾನಿಸಿ ಕಣ್ಮುಚ್ಚಿ ತನ್ನ ಕೋಪವನ್ನು
ಹಿಡಿತಕ್ಕೆ ತರಲು ಪ್ರಯತ್ನಿಸಿದ ಶರಶ್ಚಂದ್ರ. ಸಮಾಧಾನ ಚಂದ್ರು, ಸಮಾಧಾನ. ಅವಳು ಯಾರ ಜೊತೆಗಾದರೂ ಮಾತನಾಡಲಿ, ನಿನಗೆ ಯಾಕೆ ಈ ಕೋಪ? ನೀನೇ ಹೇಳುವ ಹಾಗೆ ಅವಳು ಹೇಗಾದರೂ ಇರಲಿ, ನೀನು ಅವಳ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ತಾನೇ? ಹಾಗಿದ್ದ ಮೇಲೆ ನಿನ್ಗ್ಯಾಕೆ ಅವಳ ಚಿಂತೆ? ಅವಳು ಯಾರ ಜೊತೆಯಲ್ಲಾದರೂ ಇರಲಿ, ನಿನಗೆ ಯಾವ ಸಮಸ್ಯೆಯೂ ಇರಕೂಡದು. ಇಲ್ಲ ಇಲ್ಲ, ಅವಳು ಯಾರ ಜೊತೆಯಲ್ಲಾದರೂ ಇರಲಿ ಅಂದರೆ ಏನರ್ಥ? ಅವಳನ್ಯಾಕೆ ಯಾರಿಗಾದರೂ ನಾನು ಬಿಟ್ಟುಕೊಡಲಿ? ಅವಳಿಗೆ ನಾನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ. ಅವಳು ನನ್ನವಳು ಮಾತ್ರ, ಬೇರೆಯವರಿಗೆ ಬಿಟ್ಟುಕೊಡುವ ಮಾತೇ ಇಲ್ಲ. ತಳಮಳಗೊಂಡ ಶರಶ್ಚಂದ್ರ ಎದ್ದು ಅತ್ತ ಇತ್ತ ಶತಪಥ ಸುತ್ತತೊಡಗಿದ. ತಲೆ ಕೆಡತೊಡಗಿತ್ತು ಅವನಿಗೆ. ಹಾಯ್ ಶರತ್, ಗುಡ್ ಮಾರ್ನಿಂಗ್. ಒಳ ಬಂದಿದ್ದಳು ಮೇಘನಾ. ಮೊದಲೇ ತಲೆ ಕೆಟ್ಟಿತ್ತು ಅವನಿಗೆ. ಈಗ ಇವಳನ್ನು ನೋಡಿ ಸಿಟ್ಟು ಥಟ್ಟನೆ ಏರಿತು. ಮಿಸ್ ಮೇಘನಾ, ನಿಮಗೆ ಯಾರ್ದಾದ್ರೂ ಪ್ರೈವೇಟ್ ರೂಮ್ಗೆ ಬರೋವಾಗ ಡೋರ್ ನಾಕ್ ಮಾಡಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ರೇಗಿದ ಏಕ್ದಮ್ ಅವಳ ಮೇಲೆ. ಕೆನ್ನೆಗೆ ಹೊಡೆದಂತಾಯಿತು ಅವಳಿಗೆ. ಒಂದು ಕಾಲದಲ್ಲಿ ಪ್ರೈವೇಟ್ ರೂಮ್ ಏನು, ಅವನ ಬೆಡ್ರೂಮ್ವರೆಗೂ ಹೋಗಲು ತನಗೆ ಸ್ವಾತಂತ್ರ್ಯವಿತ್ತು. ಅದೇ ಇಂದು ಇವನ ಜೀವನದಲ್ಲಿ ತನ್ನ ಸ್ಥಾನ? ಯಾವುದೋ ಅಪರಿಚಿತ ವ್ಯಕ್ತಿ ತಾನು ಈಗ ಅವನಿಗೆ. ವಿಷಾದವಾಯಿತು ಅವಳಿಗೆ ತನ್ನ ಪರಿಸ್ಥಿತಿಯ ಬಗ್ಗೆ. ಆದರೆ ಏನು ಮಾಡಲು ಸಾಧ್ಯ? ಅದು ತಾನೇ ಮಾಡಿಕೊಂಡ ತಪ್ಪು. ಇವನ ಪ್ರಕಾರ ಅಪರಾಧ. ಯೋಚಿಸುತ್ತಾ ನಿಂತು ಬಿಟ್ಟಿದ್ದಳು. ಹಲೋ ಮಿಸ್ ಮೇಘನಾ, ತಾವು ಬಂದ ಕಾರಣ ಹೇಳಿ ಹೋಗಬಹುದು. ಬಂದಿದ್ದಂತೂ ಬಂದಿದ್ದೀರಾ, ಹೇಳಿ ಹೇಳಿ ಎಂದ ಶರಶ್ಚಂದ್ರ. ಸಾರಿ ಸರ್, ಗೊತ್ತಿರಲಿಲ್ಲ. ನಾನು ಕೂಡ ನಿಮ್ಮ ರೂಮ್ಗೆ ಬರೋವಾಗ ಕೇಳಿಕೊಂಡು ಬರಬೇಕು ಅನ್ನೋದು. ಹಾಂ, ನಾನು ಕೂಡ ಅಂದ್ರೇನು ಅರ್ಥ ಮೇಘನಾ ಅವರೇ? ನೀವೇನು ಮೇಲಿಂದ ಉದುರಿದ್ದೀರಾ? ಇಲ್ಲ ನಿಮಗೇನಾದರೂ ಎರಡು ಕೊಂಬಿದ್ಯಾ? ನನಗೆ ನೀವು ಎಲ್ಲರ ಹಾಗೆ ಈ ಕಾಲೇಜಿನ ಒಬ್ಬರು ಎಂಪ್ಲಾಯ್ ಅಷ್ಟೇ. ನಥಿಂಗ್ ಮೋರ್ ದ್ಯಾನ್ ದಟ್ ಎಂದು ಮುಖ ಬಿಗಿದ. ಸಾರಿ ಸರ್, ಯಾವುದೋ ಫೈಲ್ ಇಲ್ಲೇ ಇತ್ತು, ಅದನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೆ. ಒಂದು ಫೈಲ್ ಎತ್ತಿಕೊಂಡು ಹೊರಡಲು ಎದ್ದಳು. ಮೇ ಐ ಕಮಿನ್ ಸರ್? ಡೋರ್ ಹತ್ತಿರ ಪ್ರಾರ್ಥನಾ. ಮೇಘನಾ ಶರಶ್ಚಂದ್ರನ ಮುಖ ನೋಡಿದಳು. ಪ್ರಸನ್ನತೆ ಇತ್ತು ಅವನ ಮುಖದ ಮೇಲೆ ಈಗ. ಚಂದದ ಮುಗುಳ್ನಗು ಮೂಡಿತ್ತು. ಕಣ್ಣು ಸಂಕುಚಿಸಿದಳು ಮೇಘನಾ. ನನಗೆ ಅನ್ಸೋ ಹಾಗೆ ಏನೋ ಇದೆ ವಿಷಯ. ಸಮಥಿಂಗ್ ಈಸ್ ದೇರ್, ಇಫ್ ಐ ಆಮ್ ನಾಟ್ ರಾಂಗ್ ಎಂದುಕೊಂಡಳು. ಬಂದ ಕೆಲಸ ಆಯ್ತಲ್ಲ, ಯು ಮೇ ಗೋ ನೌ ಮಿಸ್ ಮೇಘನಾ ಎಂದಿದ್ದ ಶರಶ್ಚಂದ್ರ. ಪ್ರಾರ್ಥನಾಗೂ ಮೇಘನಾಳನ್ನು ಅಲ್ಲಿ ನೋಡಿ ಮುಖ ಚಿಕ್ಕದಾಗಿತ್ತು. ತಲೆ ತಗ್ಗಿಸಿ ಯೋಚಿಸುತ್ತಿದ್ದಳು. ನನಗ್ಯಾಕೆ ಬೇಜಾರಾಗಬೇಕು? ಇಬ್ಬರು ಪ್ರೀತಿಸ್ತಾವ್ರೆ, ನಾಳೆ ಮದುವೆನೂ ಆಗ್ಬೋದು. ನಾನೇ ಇವರಿಬ್ಬರ ಮಧ್ಯ ಬಂದಿರೋದು. ಇಲ್ಲ, ಇವಯ್ಯ ಪ್ರೊಫೆಸರ್ ಸರ್ರು ಮೇಘನಾ ಮೇಡಮ್ ಜೊತೆಗೆ ಖುಷಿಯಾಗಿರ್ತಾರೆ ಅಂದರೆ ಅದೇ ಸರಿ. ಅವರು ಎಲ್ಲಾದರೂ ಯಾರ ಜೊತೆಗಾದರೂ ಖುಷಿಯಾಗಿರಬೇಕು ಅಷ್ಟೇಯ. ನನ್ನಿಂದ ಅವರ ಸುಖ ಸಂತೋಷ ಹಾಳಾಗಬಾರ್ದು. ಹಾಳಾಗಕ್ಕೆ ಬಿಡೋಕ್ಕಿಲ್ಲ ನಾನು ಎಂದುಕೊಂಡು ತಲೆ ಎತ್ತಿದಳು ಪ್ರಾರ್ಥನಾ. ಮೇಘನಾ ಒಮ್ಮೆ ಪ್ರಾರ್ಥನಾಳನ್ನು ದೀರ್ಘವಾಗಿ ನೋಡಿ ಹೊರ ನಡೆದಳು. ತಾನೇ ಕೊಡಿಸಿದ ಚಂದದ ಸಲ್ವಾರ್ ಸೂಟಿನಲ್ಲಿ ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದಳು ಪ್ರಾರ್ಥನಾ. ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಶರಶ್ಚಂದ್ರ. ಅವನ ನೋಟ ತನ್ನ ಮೇಲಿರುವುದನ್ನು ಗಮನಿಸಿದ ಪ್ರಾರ್ಥನಾ ತಲೆ ತಗ್ಗಿಸಿದಳು. ಇವಯ್ಯ ನನ್ಯಾಕೆ ಹಿಂಗೆ ಒಂದೇ ಸಮನೆ ನೋಡ್ತೈತೋ? ನನಗೆ ಕೈಕಾಲೆಲ್ಲ ನಡ್ಕ ಬರ್ತದೆ ಇವರು ಹಿಂಗೆಲ್ಲ ನೋಡಿದ್ರೆ. ಇವಯ್ಯ ಮೇಘನಾ ಮೇಡಮ್ನ ಬೇಕಾದ್ರೆ ನೋಡ್ಕೊಳ್ಳಿ, ಹೆಂಗೂ ಮದುವೆ ಆಯ್ತಾವ್ರೆ ಇಂದಲ್ಲ ನಾಳೆ, ನನ್ಯಾಕೆ ನೋಡೋದು ಅಂತೀನಿ ಬೈದುಕೊಂಡಳು ಅವನಿಗೆ ಮನಸ್ಸಿನಲ್ಲಿಯೇ. ಸರ್ ನನಗೆ ಬರೋ ಕೇಳಿದ್ರಂತೆ ಎಂದಳು ಸಣ್ಣ ಧ್ವನಿಯಿಂದ ಪ್ರಾರ್ಥನಾ. ಅವನ ಮೋಹಕ ನೋಟ ಅವಳಿಗೆ ಮಾತೇ ಹೊರಬರದಂತೆ ಮಾಡಿಬಿಟ್ಟಿತ್ತು. ನಿಧಾನವಾಗಿ ಅವಳತ್ತ ನಡೆದು ಬರುತ್ತಿದ್ದ ಶರಶ್ಚಂದ್ರ. ಅದೇ ಮೋಹಕ ನೋಟ. ಅವಳಿಂದ ಸ್ವಲ್ಪ ಕೂಡ ಅತ್ತಿತ್ತ ಸರಿದಿರಲಿಲ್ಲ ಅವನ ನೋಟ. ಎದೆಯೇ ಒಡೆದು ಹೋಗಿಬಿಡುವುದೇನೋ ಎನ್ನುವ ಹಾಗೆ ಎದೆ ಒಡೆದುಕೊಳ್ಳುತ್ತಿತ್ತು ಪ್ರಾರ್ಥನಾಗೆ. ಅವನು ತನ್ನ ಸನಿಹ ಬಂದ ಹಾಗೆ. ಇವಯ್ಯ ಯಾಕೆ ಹಿಂಗೆ ನನ್ನ ಹತ್ರ ಬತ್ತಾವ್ರೆ? ನನ್ನ ಜೀವ ಬಾಯಿಗೆ ಬಂದಂಗೆ ಆಯ್ತಾ ಅದೇ ಇಲ್ಲಿ. ಅವರನ್ನು ಅಲ್ಲೆಲ್ಲೋ ದೂರದಲ್ಲಿ ನೋಡಿದ್ರೂ ನನಗೆ ಭಯದಲ್ಲಿ ಎದೆ ಬಡಿತ ಜಾಸ್ತಿ ಆಯ್ತದೆ. ಇನ್ನು ಹಿಂಗೆ ಹತ್ರ ಬಂದರೆ ನನ್ನ ಸ್ಥಿತಿ ಹೆಂಗಿರಬೇಡ. ಹಣೆಯ ಮೇಲೆಲ್ಲ ಮುತ್ತಿನಂತೆ ಬೆವರು ಸಾಲುಗಟ್ಟಿತ್ತು ಪ್ರಾರ್ಥನಾಗೆ. ಅವನ ಸನಿಹ ಅವಳಿಗೆ ಭಯ, ಗಾಬರಿ, ಇನ್ನೂ ಅವಳಿಗೆ ಅರ್ಥವಾಗದ ಯಾವುದೋ ಭಾವ ಆವರಿಸಿ ಅವಳನ್ನು ಬಲಹೀನಳನ್ನಾಗಿಸುತ್ತಿತ್ತು. ಕೈಕಾಲುಗಳೆಲ್ಲ ಸೋತಂತಹ ಭಾವ. ತನ್ನ ಬಟ್ಟಲು ಕಂಗಳನ್ನು ಇನ್ನೂ ಅರಳಿಸಿ ಅವನನ್ನೇ ಎವೆಯಿಕ್ಕದೆ ನೋಡುತ್ತಾ ನಿಂತು ಬಿಟ್ಟಿದ್ದಳು. ಅವಳ ಅತಿ ಸಮೀಪಕ್ಕೆ ಬಂದು ಬಿಟ್ಟಿದ್ದ ಶರಶ್ಚಂದ್ರ. ಅವಳು ನಿಂತಿದ್ದ ಎರಡೂ ಕಡೆ ಕೈ ಇಟ್ಟು ನಿಂತು ಬಿಟ್ಟಿದ್ದ.
ಅವಳು ಬಾಗಿಲಿನಲ್ಲೇ ನಿಂತಿದ್ದಳಲ್ಲ. ಬಾಗಿಲಿನ ಎರಡೂ ಕಡೆ ತನ್ನ ಕೈ ಇಟ್ಟಿದ್ದ ಶರಶ್ಚಂದ್ರ. ಅವನ ಹರವಾದ ಎದೆಯ ಸದೃಢವಾದ ತೋಳುಗಳ ಮಧ್ಯ ಸಿಲುಕು ಬಿಟ್ಟಿದ್ದಳು ಪ್ರಾರ್ಥನಾ. ಈಗಂತೂ ಪೂರ್ತಿ ಸೋತು ಹೋದಳು ಪ್ರಾರ್ಥನಾ. ಕೈಕಾಲುಗಳೆಲ್ಲ ಸಂಪೂರ್ಣ ಸೋತು ಹೋದಂತಹ ಭಾವ. ಆಸರೆಗಾಗಿ ಅವನ ಎದೆಯಲ್ಲಿಯೇ ತಲೆಯಿಟ್ಟು ಬಿಡಲೇ ಎನಿಸಿತು ಅವಳಿಗೆ. ಅಷ್ಟರಲ್ಲಿ ಬಾಗಿಲಿನ ಬೋಲ್ಟ್ ಹಾಕಿ ಅವಳಿಂದ ಹಿಂದೆ ಸರಿದಿದ್ದ ಶರಶ್ಚಂದ್ರ. ಅಷ್ಟಾದರೂ ಅವನ ನೋಟ ಅವಳಿಂದ ಕ್ಷಣ ಮಾತ್ರವೂ ಸರಿದಿರಲಿಲ್ಲ. ಮುಗುಳ್ನಗು ಮೂಡಿತ್ತು ಅವನ ಮುಖದ ಮೇಲೆ. ಅವಳು ತನ್ನನ್ನು ನೋಡುತ್ತಿದ್ದ ನೋಟಕ್ಕೆ, ಪ್ರಾರ್ಥನಾ, ಯಾಕೆ, ನಾನು ಅಷ್ಟು ಚೆಂದಾಗಿದ್ದೀನಾ? ಮೋಹಕವಾಗಿ ಪಿಸುಗುಟ್ಟಿದ ಅವಳಿಗೆ ಮಾತ್ರ ಕೇಳಿಸುವಂತೆ ಬೆಚ್ಚಿ, ಹಾಂ, ಇಲ್ಲ ಸರ್, ಅದು ಯಾಕೆ, ನಾನು ಚೆಂದಾಗಿಲ್ವಾ? ಮತ್ತದೇ ಪಿಸು ನುಡಿ. ಅಲ್ಲ ಸರ್, ಅದು ಚೆಂದಾಗಿದ್ದೀನ ಹಾಗಾದರೆ? ಮೋಹಕವಾಗಿ ಪಿಸುಗುಟ್ಟಿದ. ಅವಳನ್ನು ಸತಾಯಿಸಲೇಬೇಕೆಂದು ಮನಸ್ಸು ಮಾಡಿದಂತಿತ್ತು ಅವನ ವರ್ತನೆ. ಕೆಂಪಾಗಿ ಹೋಗಿದ್ದಳು ಪ್ರಾರ್ಥನಾ ಅವನ ಈ ವರಸೆಗೆ. ಥತ್, ಏನಾಗೈತೆ ಇವರಿಗೆ? ಯಾಕೆಂಗೆ ಆಡ್ತಾವ್ರೆ? ನನಗೆ ಹೊಗೆ ಹಾಕ್ಸೇ ಬಿಡಬೇಕು ಅಂತವ ತೀರ್ಮಾನ ಮಾಡೋರೆ ಅನ್ನಿಸ್ತಾದೆ. ನೋಡು ನೋಡು, ನನ್ನ ಎದೆ ಹಿಂಗೆ ಹೊಡ್ಕೋತಾದೆ. ಉಸಿರು ಗಂಟ್ಲಕ್ಕೆ ಸಿಕ್ಕಣ್ಣಂಗೆ ಆಯ್ತಾ ಇದೆ. ಅರಿಯದ ಭಾವೋದ್ವೇಗಕ್ಕೆ ಹೈರಾಣಾಗಿ ಬಿಟ್ಟಿದ್ದಳು ಹುಡುಗಿ. ಹೇಳು ಪ್ರಾರ್ಥನಾ, ಹೇಗಿದ್ದೀನಿ ನಾನು? ಚಂದಾಕಿಲ್ವಾ? ಪಿಸು ನುಡಿದಿದ್ದ ಅವಳ ಕಿವಿಯ ಸಮೀಪ. ಈಗಂತೂ ಅವನ ಬಿಸಿ ಉಸಿರು ಅವಳನ್ನು ಸೋಕುವಷ್ಟು ಅವಳ ಸನಿಹ ಬಂದು ಬಿಟ್ಟಿದ್ದ ಶರಶ್ಚಂದ್ರ. ಅವನ ಬಿಸಿ ಉಸಿರು ಕೆನ್ನೆ ಸೋಕಿ ಮೊದಲೇ ಕೆಂಪಗಾಗಿದ್ದ ದುಂಡು ಕೆನ್ನೆಗಳು ಇನ್ನೂ ಕೆಂಪಗಾಗಿ ಹೋಗಿತ್ತು. ಅವನ ಕೈ ನಿಧಾನಕ್ಕೆ ಮುಂದೆ ಬಂತು. ಅವಳ ಕೆನ್ನೆಗೆ ಮುತ್ತಿಡುತ್ತಿದ್ದ ಮುಂಗುರುಳನ್ನು ಅವಳ ಕಿವಿಯ ಹಿಂದೆ ಸಿಕ್ಕಿಸಿದ. ನುಣುಪಾದ ದುಂಡುಗೆನ್ನೆಯನ್ನೊಮ್ಮೆ ಸವರಿತು ಅವನ ಕೈ. ಮಿಂಚು ಸೋಕಿದಂತಾಗಿತ್ತು ಅವನಿಗೆ. ಬೆಚ್ಚಿ ಬಿದ್ದು ಇಹಕ್ಕೆ ಮರಳಿದ್ದ ಶರಶ್ಚಂದ್ರ. ಹಣೆಯೆಲ್ಲ ಬೆವರಿತು ಅವನಿಗೆ. ಛೇ, ಏನು ಮಾಡಿಬಿಡುತ್ತಿದ್ದೆ ನಾನು? ತನ್ನ ಕೂದಲನ್ನು ಮೇಲೆ ಹಾಕಿ ತಲೆ ಕೊಡವಿ ಥಟ್ಟನೆ ಅವಳಿಗೆ ಬೆನ್ನು ಹಾಕಿ ನಿಂತು ಬಿಟ್ಟಿದ್ದ ಶರಶ್ಚಂದ್ರ. ಅವಳಂತೂ ಇನ್ನೇನು ಬಿದ್ದೇ ಬಿಡುವೆನೇನೋ ಎನಿಸುವಷ್ಟು ಸೋತು ಹೋಗಿದ್ದಳು ಅವನ ಸನಿಹ, ಅವನ ಸ್ಪರ್ಶಕ್ಕೆ. ಪ್ರಾರ್ಥನಾ, ಐ ಆಮ್ ಸಾರಿ. ಅದು ನಾನು. ಮಾತೇ ಹೊರಡುತ್ತಿಲ್ಲ ಅವನಿಗೆ. ಧ್ವನಿಯೆಲ್ಲ ನಡುಗುತ್ತಿತ್ತು. ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದ ಶರಶ್ಚಂದ್ರ ಹೇಗೋ ಮಾತನಾಡುವ ಧೈರ್ಯ ಮಾಡಿದ. ಅದು ಪ್ರಾರ್ಥನಾ, ನಾನು ನಿನ್ನ ಜೊತೆ ಮಾತಾಡಬೇಕು ಸ್ವಲ್ಪ. ಸಂಜೆ ಕಾಲೇಜ್ ಅವರ್ ಮುಗಿದ ಮೇಲೆ ನೀವಿಬ್ಬರು ನಂದನ ಅನಾಥಾಶ್ರಮಕ್ಕೆ ಬನ್ನಿ ಪ್ಲೀಸ್ ಎಂದಿದ್ದ. ಹಾಗೋ ಹೀಗೋ. ಅಷ್ಟಾದರೂ ಅವಳನ್ನು ನೋಡುವ ಸಾಹಸ ಮಾಡಿರಲಿಲ್ಲ ಅವನು. ಅವಳು ತಾನು ಸಂಭಾಳಿಸಿಕೊಳ್ಳಲು ಅಲ್ಲಿಯೇ ಇದ್ದ ಕುರ್ಚಿಯನ್ನು ಹಿಡಿದು ನಿಂತಿದ್ದಳು. ಬಿದ್ದೇ ಬಿಡುತ್ತೇನೆ ಎನಿಸಿಬಿಟ್ಟಿತ್ತು ಅವಳಿಗೆ. ಅವನ ಮಾತು ಕೇಳಿಸಿಕೊಂಡವಳೇ ಅಲ್ಲಿ ನಿಲ್ಲದೆ ಥಟ್ಟನೆ ತಿರುಗಿ ಹೊರಗೆ ಓಡಿಬಿಟ್ಟಿದ್ದಳು ಪ್ರಾರ್ಥನಾ. ಕುರ್ಚಿಯಲ್ಲಿ ಕುಸಿದು ಕುಳಿತು ತಲೆ ಒತ್ತಿಕೊಂಡ ಶರಶ್ಚಂದ್ರ. ಎದೆಯಿನ್ನೂ ಹೊಡೆದುಕೊಳ್ಳುತ್ತಿತ್ತು ಅವನದು. ಉಸಿರಿನ ವೇಗ ನಿಯಂತ್ರಣಕ್ಕೆ ಸಿಗುತ್ತಿಲ್ಲ. ಭಗವಂತ, ಏನು ಮಾಡಿಬಿಡುತ್ತಿದ್ದೆ ನಾನು ಈಗ? ಯಾಕೆ ಹೀಗಾಗುತ್ತೆ ನನಗೆ? ಏನಾಗುತ್ತೆ ನನಗೆ ಈ ಹುಡುಗಿನ ನೋಡಿದರೆ? ನನ್ನ ಮನಸ್ಸು, ನನ್ನ ದೇಹ, ನನ್ನ ಮಾತನ್ನೇ ಕೇಳದಿರುವ ಸ್ಥಿತಿ ತಲುಪಿಬಿಡುತ್ತೇನೆ ನಾನು. ಹುಚ್ಚು ಹಿಡಿಸುತ್ತಿದ್ದಾಳೆ ಈ ಹುಡುಗಿ ನನಗೆ. ನಾನೇ ಕೊಡಿಸಿದ ಸಲ್ವಾರ್ ಸೂಟಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು ಹುಡುಗಿ. ನೋಡಿದವನಿಗೆ ಅವಳಿಂದ ಕಣ್ಣು ಕೀಳಲು ಸಾಧ್ಯವೇ ಆಗಲಿಲ್ಲ ನನಗೆ. ಅವಳ ಅರಳು ಕಂಗಳು, ನನ್ನ ನೋಡುತ್ತಿದ್ದ ನೋಟ, ನನಗೆ ಅರಿವಿಲ್ಲದೆಯೇ ಅವಳ ಸನಿಹಕ್ಕೆ ಹೆಜ್ಜೆ ಹಾಕುತ್ತಿದ್ದೆ ನಾನು. ನನ್ನ ಉದ್ದೇಶ, ಅವಳು ಬಾಗಿಲಲ್ಲೇ ನಿಂತಿದ್ದಾಳಲ್ಲ, ಯಾರಾದರೂ ಬಂದರೆ ನಾವು ಮಾತನಾಡುವಾಗ ಅದಕ್ಕೆ ಬಾಗಿಲ ಬೋಲ್ಟ್ ಹಾಕುವುದಷ್ಟೇ ನನ್ನ ಮನಸ್ಸಿನಲ್ಲಿತ್ತು ಆ ಕ್ಷಣ. ಆದರೆ ಅವಳ ಸನಿಹ ಸಮೀಪಿಸಿದಂತೆಲ್ಲ ನನ್ನ ಸಂಯಮ ಸಡಿಲವಾಗುತ್ತಿತ್ತು. ಅವಳನ್ನೇ ಎವೆಯಿಕ್ಕದೆ ನೋಡುತ್ತಾ ನಡೆಯುತ್ತಿದ್ದೆ ನಾನು ಅವಳ ಹತ್ತಿರ. ಅವಳು ಗಾಬರಿಯಿಂದ ನನ್ನನ್ನೇ ನೋಡುತ್ತಿದ್ದಳು ಪಾಪ. ಕೆಂಪಡರಿದ ಮುಖ, ನಡುಗುತ್ತಿದ್ದ ಕೋಮಲತನು, ಅರಳು ಕಂಗಳು. ನೋಡುತ್ತಾ ಮೈಮರೆತು ಬಿಟ್ಟಿದ್ದೆ ನಾನು. ನಡುಗುತ್ತಿದ್ದ ಅವಳ ತನುವನ್ನು ತನ್ನ ಎದೆಯಲ್ಲಿ ಹುದುಗಿಸಿಕೊಂಡು ಬಿಡಲೇ ಎನ್ನಿಸಿತ್ತು ಆ ಕ್ಷಣ. ಕಷ್ಟಪಟ್ಟು ನನ್ನ ಮನಸ್ಸನ್ನು ಹಿಡಿತಕ್ಕೆ ತಂದುಕೊಂಡು ಅವಳ ಸನಿಹದಿಂದ ದೂರ ಸರಿದಿದ್ದೆ. ಆದರೆ ಅವಳ ಆ ನೋಟ ನನ್ನನ್ನು ಅವಳ ಸನಿಹಕ್ಕೆ ಮತ್ತೆ ಸರಿಯುವಂತೆ ಮಾಡಿಬಿಟ್ಟಿತ್ತು. ಅವಳ ಆ ನೋಟ, ಅವಳ ಗಾಬರಿ ತುಂಬಿದ ಮುದ್ದು ಮುಖವನ್ನು ನನ್ನ ಬೊಗಸೆಯಲ್ಲಿ ಹಿಡಿದುಕೊಂಡು ನನ್ನ ನೋಡುತ್ತಿದ್ದ ಅರಳು ಕಂಗಳಿಗೆ ಮುತ್ತಿಟ್ಟು ಬಿಡಲೇ ಎನಿಸಿಬಿಟ್ಟಿತ್ತು. ಭಗವಂತ, ಸದ್ಯ ಅಷ್ಟರಲ್ಲೇ ಇಹಕ್ಕೆ ಮರಳಿದ್ದೆ. ಇಲ್ಲ ಎಂದಿದ್ದರೆ? ಯೋಚಿಸಿದರೂ ಗಾಬರಿಯಾಯಿತು ಅವನಿಗೆ. ನಾನು ಯೋಚಿಸಿದ್ದೇನೋ, ಈಗ ಮಾಡುತ್ತಿರುವುದೇನು ನಾನು? ಅವಳನ್ನು ನನ್ನಿಂದ ದೂರ ಇಟ್ಟು ಇರಲಾಗುವುದೇ ನನ್ನಿಂದ? ಅದು ಈಗ ಅವಳು ನನ್ನವಳೇ ಆಗಿರುವಾಗ ಅಗ್ನಿಸಾಕ್ಷಿಯಾಗಿ. ಆದರೇನು ಮಾಡಲಿ ನಾನು ಅವಳಿಂದ ದೂರ ಇರಲೇಬೇಕು ಅವಳಿಗಾಗಿ. ಅವಳು ಈಗ ಅಕ್ಷರಶಃ
ಅವಳಂಥ ಮುಗ್ಧ ಹುಡುಗಿಗೆ ಒಬ್ಬರ ರಕ್ಷಣೆ ಆಸರೆ ಬೇಕೇ ಬೇಕು. ಅವಳ ಅಜ್ಜಮ್ಮ ಕೂಡ ಇಲ್ಲ. ಇನ್ನೇನು ಕಾಲೇಜು ಕೂಡ ಮುಗಿದು ಬಿಡುತ್ತೆ, ಹಾಸ್ಟೆಲ್ ಕೂಡ ಕ್ಲೋಸ್ ಆಗಿಬಿಡುತ್ತೆ. ಹುಡುಗಿ ಎಲ್ಲಿ ಹೋಗ್ತಾಳೆ ರಜೆಯಲ್ಲಿ? ಮನೆಯವರು ಯಾರೂ ಅವಳನ್ನು ತನ್ನ ಮನೆಯವಳೆಂದೇ ತಿಳಿದಿಲ್ಲ. ಇನ್ನೆಲ್ಲಿದೆ ಅವಳಿಗೆ ನೆಲೆ? ಅದಕ್ಕೆಂದೇ ಅದೇ ವಿಷಯವನ್ನು ಮಾತನಾಡಲೆಂದೇ ಹೇಳಿದ್ದು ಇಬ್ಬರು ಹುಡುಗಿಯರನ್ನ ನಂದನಕ್ಕೆ. ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ, ಅದನ್ನೇ ಅವರಿಗೂ ಹೇಳಿ ಒಪ್ಪಿಸಬೇಕು. ಒಪ್ಪುವಳೆ ಹುಡುಗಿ? ಇದ್ಯಾಕೆ ಪಾರಿ, ಯಾಕಿಂಗಾಗದೆ ನಿನ್ನ ಮುಖ ಬೆವತು ಹೋಗಿದೆಯಲ್ಲೇ? ಅವಯ್ಯ ಸರು ಕರೆದಿದ್ರಲ್ಲ ನಿನ್ನ, ಏನಂದ್ರು ಕೇಳಿದಳು ಮಮತಾ. ಅವನ ಬಿಸಿ ಉಸಿರು ಕೆನ್ನೆ ಸೋಕಿದಂತಾಗಿ ಬೆಚ್ಚಿದ್ದಳು ಪ್ರಾರ್ಥನಾ. ಅವನ ಮೋಹಕ ಪಿಸುಮಾತು ಇನ್ನೂ ತನ್ನ ಕಿವಿಯಲ್ಲಿಯೇ ಇದೆ ಅನ್ನಿಸುತ್ತಿತ್ತು ಅವಳಿಗೆ. ಅವನು ಆ ಜೇನುಕಂಗಳ ನೋಟ, ಅಬ್ಬಾ, ಇನ್ನು ತನ್ನನ್ನೇ ಹಿಂಬಾಲಿಸುತ್ತಿದೆ ಎನಿಸಿ ಸುಸ್ತಾಗಿ ಹೋಗಿದ್ದಳು ಪ್ರಾರ್ಥನಾ. ಇದ್ಯಾಕೆ ಪಾರಿ, ನಾನೇನೋ ಕೇಳಿದರೆ ಏನೂ ಹೇಳ್ದಂಗೆ ಹಿಂಗೆ ನಿಂತಿದೆಯಲ್ಲೇ? ಏನಂದ್ರು ಅವಯ್ಯ ಪ್ರೊಫೆಸರ್ ಸರು ನಿನ್ನ ಕರೆದಿದ್ರಲ್ಲ ಕ್ಯಾಬಿನ್ ತಾವು, ಹೋಗ್ಬಿಟ್ಟು ಬಂದೆ ತಾನೇ? ಅವಳ ಭುಜ ಲುಗಿಸಿ ಕೇಳಿದಳು ಇನ್ನೊಮ್ಮೆ ತನ್ನ ಗೆಳತಿಯನ್ನ ಮಮತಾ. ಬೆಚ್ಚಿ ಅವಳ ಮುಖವನ್ನೇ ನೋಡಿದಳು ಪ್ರಾರ್ಥನಾ. ಏನಂತ ಹೇಳಿ ಇವಳಿಗೆ? ಅದು ಮಮ್ಮಿ, ಇವತ್ತು ಸಂಜೆ ಕಾಲೇಜ್ ಮುಗಿದ ಮ್ಯಾಕೆ ನಂದನ ಆಶ್ರಮಕ್ಕೆ ನಮ್ಮಿಬ್ಬರನ್ನ ಕರೆದವ್ರೆ. ಅದೇನೋ ಮಾತಾಡಬೇಕಂತೆ ನಮ್ಮ ಜೊತೆ ಎಂದಳು ಪ್ರಾರ್ಥನಾ. ಓ ಹೌದೇನೆ? ಅದೇನು ಮಾತಾಡಬೇಕೋ ಏನೋ, ಹೋಗೋಣ ಬಿಡು ಬಾ, ಈಗ ಒಳಿಗೆ ಹೋಗೋಣ. ಇಬ್ಬರೂ ಕ್ಲಾಸ್ ಒಳಗಡೆ ಹೆಜ್ಜೆ ಇಟ್ಟರು.